ಪ್ರತಿ ಜೀವಕ್ಕೆ ದೀಪವಾಗೋದು ಕಷ್ಟ, ಆದರೆ ಬೇಸರದ ಬದುಕಿಗೆ ಭರವಸೆಯ ಬೆಳಕಾಗೋ ಮೊದಲ ಪ್ರಯತ್ನವೇ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ. ದಾಂಪತ್ಯದ ABCD ಈಗ ತಾನೇ ಕಲಿತಿದ್ದೀನಿ, ಆದರೂ ಸಹ ದಾಂಪತ್ಯದ ಬಗ್ಗೆ ಮಾತನಾಡಬೇಕು ಅಂತಿದ್ದೀನಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬಟ್ ದೇ ಆರ್ ಬ್ರೋಕನ್ ಆನ್ ದ ಅರ್ತ್. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗುತ್ತೆ, ಭೂಮಿ ಮೇಲೆ ಒಡೆದೋಗುತ್ತೆ. ಬನ್ನಿ ಈಗಲೂ ಈ ದಾಂಪತ್ಯದ ಬಗ್ಗೆ ಮಾತಾಡೋಣ. ಈ ಮದುವೆ ಆಗಿರೋ ಹೊಸದ್ರಲ್ಲಿ ಹೇಗಿರುತ್ತೆ, ನಂತರ ಏನಾಗುತ್ತೆ? ಮದುವೆ ಆಗಿರೋ ಹೊಸದ್ರಲ್ಲಿ ಹೆಂಡತಿ 5 ಗಂಟೆಗೆ ಎದ್ದು ಕೌಸಲ್ಯ ಸುಪ್ರಜಾ ರಾಮಾಪೂರ್ವ ಅಂತ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಗಂಡನಿಗೆ ಬೆಡ್ ಕಾಫಿ ಕೊಟ್ಟು ಸ್ನಾನಕ್ಕೆ ಟವಲ್ ಕೊಟ್ಟು ತಿಂಡಿ ತಿಂದು ಬನ್ನಿ ಅಂತ ಹೇಳಿ ಆಫೀಸ್ಗೆ ಹೋಗುವಾಗ ಹೋಗಿ ಬನ್ನಿ ಅಂತ ಬಾಯ್ ಹೇಳಿ ಮಧ್ಯಾಹ್ನ ಒಂದ್ಸಲ ಫೋನ್ ಮಾಡಿ ಊಟ ಮಾಡಿದ್ರ ಸಂಜೆ ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಗಂಡಂದು ಅಷ್ಟೇ, ಅವಶ್ಯಕತೆ ಇದ್ದು ಇಲ್ಲದಿದ್ದರೂ ಮದುವೆಯ ಪ್ರಾರಂಭದಲ್ಲಿ ಚಿನ್ನ ರನ್ನ ಬಂಗಾರು ಅಂತ ಟೈಟ್ಲ್ಗಳು ಸಬ್ ಟೈಟ್ಲ್ಗಳನ್ನ ಸ್ವಲ್ಪ ಜಾಸ್ತಿನೇ ಬಳಸಿಬಿಟ್ಟಿರ್ತಾರೆ. ಇನ್ನು ಮದುವೆ ಆಗಿರೋ ಹೊಸದ್ರಲ್ಲಿ ಸಂಜೆ 5 ಗಂಟೆ ಆದರೆ ಸಾಕು ಅಂತ ಮನೆಗೆ ಹೋಗ್ಬಿಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಕಾಲಕ್ರಮೇಣ ಹೋಗ್ತಾ 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 ಪ್ರೀತಿಯ ತೀವ್ರತೆ ಕಡಿಮೆ ಆಗುತ್ತೆ. ಕೌಸಲ್ಯ ಸುಪ್ರಜಾ ರಾಮಾಪೂರ್ವ ಸಂಧ್ಯಾ ಪ್ರವರ್ತೆಗೆ ಕ್ಯಾಸೆಟ್ಟು ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗಲ್ಲಿ ಬಿದ್ದೋಗುತ್ತೆ. ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ಬೆಡ್ ಕಾಫಿ ಮಾಡ್ಕೊಡ್ತೀನಿ ರೀ, ಹೋಗಿ ಬರಲಾ? ಅದೇನು ಡೈಲಿ ಹೇಳ್ಬೇಕಾ? ಇದು ಹೆಂಡತಿಯ ವರ್ಷನ್ನು. ಇನ್ನು ಮದುವೆ ಆಗಿರೋ ಹೊಸದ್ರಲ್ಲಿ ಗಂಡ ಬರೋವರೆಗೂ ವೆಯ್ಟ್ ಮಾಡಿ ಊಟ ಮಾಡ್ತಿದ್ದಂಥ ಹೆಂಡತಿ ಗಂಡ ಬರೋ ಅಷ್ಟೊತ್ತಿಗೆ ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾರೆ. ಇನ್ನು ಹುಡುಗರದು ಅದೇ ಕತೆ. ಮದುವೆ ಆಗಿರೋ ಹೊಸದ್ರಲ್ಲಿ 5 ಗಂಟೆ ಆದರೆ ಸಾಕು ಅಂತ ಮನೆಗೆ ಹೊರಡೋಣ ಅಂತ ವೆಯ್ಟ್ ಮಾಡ್ತಿದ್ದವರು ಬರ್ತಾ 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 ರಾತ್ರಿ 10 ಗಂಟೆ ಆದರೂ ಬರಲ್ಲ. ಅವಾಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ಮ ಮಗ ಇನ್ನೂ ಬಂದಿಲ್ಲ, ಕಾಲ್ ಮಾಡಿ ಅಂದರೆ ಆಗ ಅತ್ತೆ ಮಗನಿಗೆ ಕಾಲ್ ಮಾಡಿದ್ರೆ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬಂದ್ಬಿಡುತ್ತೆ. ಸೊ ಅಲ್ಲಿ ಸಿಗದೆ ಇರೋದು ನೆಟ್ವರ್ಕ್ ಮಾತ್ರ ಅಲ್ಲ, ಪ್ರೀತಿಯ ನೆಟ್ವರ್ಕು ಸಹ ಕಡಿಮೆ ಆಗಿರುತ್ತೆ. ಏನೇ ಆಗಲಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಸ್ವರ್ಗದಂತೆ ಬದುಕುಗಳು ಇರಲಿ ಅನ್ನೋದೇ ಆಶಯ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.